ವೆಲ್ಕಮ್ ಬ್ಯಾಕ್. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಬಹುಕೋಟಿ ಐಎಂಎ ವಂಚನೆ ಕೇಸ್ನಲ್ಲಿ ಸಿಬಿಐ ಕಾರ್ಯಾಚರಣೆಗಿಳಿದಿದೆ. ಬೆಂಗಳೂರು, ಮಂಡ್ಯ, ಬೆಳಗಾವಿ, ರಾಮನಗರ ಸೇರಿದಂತೆ ರಾಜ್ಯದ 14 ಕಡೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ರು, ಪರಿಶೀಲನೆ ಮಾಡಿದ್ರು. ಐಜಿ ಹೇಮಂತ್ ನಿಂಬಾಳ್ಕರ್, ಡಿಸಿಪಿ ಅಜಯ್ ಹಿಲೋರಿ, ಡಿವೈಎಸ್ಪಿ ಶ್ರೀಧರ್, ಇನ್ಸ್ಪೆಕ್ಟರ್ ರಮೇಶ್, ಎಸ್ಐ ಗೌರಿಶಂಕರ್ ಮನೆಗಳಲ್ಲಿ ಶೋಧ ನಡೆಯಿತು. ಹೇಮಂತ್ ನಿಂಬಾಳ್ಕರ್ ಮನೆಯಲ್ಲಿ ಸತತ 2 ಗಂಟೆಗಳ ಕಾಲ ಪರಿಶೀಲನೆ ನಡೆಯಿತು. ಕೆಲ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಜಯ್ ಹಿಲೋರಿ ಡಿಸಿಪಿ ಆಗಿದ್ದಾಗ 20 ಕೋಟಿ ಹಾಗೂ 25 ಕೆಜಿ ಚಿನ್ನವನ್ನು ಲಂಚ ನೀಡಿದ್ದೆ ಅಂತ ಐಎಂಎ ಕಂಪನಿಯ ಮಾಲೀಕ ಮನ್ಸೂರ್ ಹೇಳಿಕೆ ಕೊಟ್ಟಿದ್ದ. ಇದೇ ಕಾರಣಕ್ಕೆ ರೇಡ್ ಮಾಡಲಾಗಿದೆ. ಉತ್ತರ ಪ್ರದೇಶದಲ್ಲಿದ್ದ ಮೌಲ್ವಿಯೊಬ್ಬರಿಗೂ ಕೂಡ ಹಣ ನೀಡಿದ್ದೆ ಅಂತ ಮನ್ಸೂರ್ ಹೇಳಿದ್ದ. ಹೀಗಾಗಿ ಬೆಳಗಾವಿಯಲ್ಲಿನ ಮೌಲ್ವಿ ಮನೆ ಮೇಲೂ ಕೂಡ ರೇಡ್ ನಡೆದಿದೆ. ಸತತ 1 ವಾರದಿಂದ ನಡೆಸ್ತಾ ಇದ್ರು ವೈದ್ಯರು ತಮ್ಮ ಮುಷ್ಕರವನ್ನು. ಇದೀಗ ಅಂತ್ಯಗೊಂಡಿದೆ. ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದನ್ನು ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಇವತ್ತು ರಾಜ್ಯಾದ್ಯಂತ OPD ಬಂದ್ ಮಾಡಿ ವೈದ್ಯರು ಕೂಡ ಪ್ರತಿಭಟನೆ ನಡೆಸಿದ್ರು. ಬೆಳಗ್ಗೆ ಕರವೆಯ ಅಶ್ವಿನಿ ಗೌಡ ಸೇರಿದಂತೆ 12 ಮಂದಿ ಕಾರ್ಯಕರ್ತರು ಪೊಲೀಸರ ಮುಂದೆ ಶರಣಾದ್ರು. ವೈದ್ಯರು ತಕ್ಷಣ ಪ್ರತಿಭಟನೆ ನಿಲ್ಲಿಸಲಿಲ್ಲ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ವೈದ್ಯರು ಪ್ರತಿಭಟನೆ ನಿಲ್ಲಿಸಿ ಕರ್ತವ್ಯಕ್ಕೆ ಹಾಜರಾದರು. ಅದೃಷ್ಟಕ್ಕೆ OPD ಬಂದ್ನಿಂದ ಸಾರ್ವಜನಿಕರಿಗೆ ಇವತ್ತು ಯಾವುದೇ ತೊಂದರೆ ಆಯಿತು ಅಂತ ಯಾವುದೂ ವರದಿಯಾಗಿಲ್ಲ. ಇನ್ನು ಮಿಂಟೋ ಆಸ್ಪತ್ರೆ ವೈದ್ಯರಿಂದ ಕಣ್ಣು ಕಳೆದುಕೊಂಡ ವೃದ್ಧರೊಬ್ಬರು ನನಗೆ ಪರಿಹಾರ ಕೊಡಬೇಕು ಅಂತ ವೈದ್ಯರ ಎದುರೇ ಭಾರಿ ಪ್ರತಿಭಟನೆ ಮಾಡಿದ್ರು. ಈ ನಡುವೆ ಸರೆಂಡರ್ ಆಗಿದ್ದ ಎಲ್ಲ ಕರವೇ ಕಾರ್ಯಕರ್ತರಿಗೂ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ತು. ನೋಡಿ ಸರ್, ಇದೆಲ್ಲ ನೋಡಿ ನನಗೆ ಕಣ್ಣು ಹಾಳು ಮಾಡಿರೋದು. ದಯವಿಟ್ಟು ಹುಡುಗರನ್ನು ಬಿಟ್ಬಿಟ್ಟು ಕಣ್ಣು ಹಾಳು ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಇಂದ ಅದಕ್ಕೆಲ್ಲ ಕೈ ಹಾಕ್ಬೇಡಿ. ದಯವಿಟ್ಟು ಅದಕ್ಕಾಗೇ ಬಂದೆ ನಾನು ಕೆಲಸ ಬಿಟ್ಬಿಟ್ಟು. ನಾನು ಮೈಸೂರು. ಇಂಥವ್ರಿಗೆ ನ್ಯಾಯ ಸಿಗಲ್ವಲ್ಲ, ಆಗೆಲ್ಲೋ ಒಂದು ಕಡೆ ಮನಸ್ಸು ಬೇಜಾರಾಗ್ಬಿಡುತ್ತೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಕ್ಸ್ಪ್ರೆಸ್ ಐಟಿನಲ್ಲಿ. ನಂಬರ್ 1, ನವದೆಹಲಿಯಲ್ಲಿ ನಡೆದಿದ್ದ ವಕೀಲರ ಮತ್ತು ಪೊಲೀಸರ ನಡುವಿನ ಗಲಭೆಯ ಕುರಿತು ಸುಪ್ರೀಂ ಕೋರ್ಟ್ ಗರಂ ಆಯಿತು. ಪೊಲೀಸರು ಮತ್ತು ವಕೀಲರ ಎರಡೂ ಕಡೆಯವರ ತಪ್ಪಿದೆ, ಯಾಕೆಂದ್ರೆ ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟಿದೆ. ಬಿಜೆಪಿ ಸೇರ್ಪಡೆ ಬಗ್ಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚೆನ್ನೈನಲ್ಲಿ ಮಾತನಾಡಿದ ರಜನಿಕಾಂತ್, ತಿರುವಳ್ಳುವರ್ ರೀತಿಯೇ ನನಗೂ ಕೇಸರಿ ಬಣ್ಣ ಕಟ್ಟುವ ಪ್ರಯತ್ನ ನಡೀತಾ ಇದೆ, ಆದರೆ ನಾನು ಬಿಜೆಪಿಗೆ ನಲ್ಲ ಎಂದಿದ್ದಾರೆ. ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲಿನ ದಾಳಿ ಪ್ರಕರಣ, ಐಟಿಗೆ ಮಹತ್ವದ ದಾಖಲೆ ಲಭ್ಯ. ಗರ್ಲ್ಸ್ ಹಾಸ್ಟೆಲ್ನಲ್ಲಿ 10 ವರ್ಷಗಳ ಹಿಂದಿನ ದಾಖಲೆ ಸಿಕ್ಕಿದೆ. ಯಾರಿಗೆ ಎಷ್ಟು ಹಣಕ್ಕೆ ಸೀಟು ನೀಡಲಾಗಿದೆ ಎಂಬ ಮಾಹಿತಿ ಇದರಲ್ಲಿ ಇದೆಯಂತೆ. ಪರಮೇಶ್ವರ್ಗೆ 200 ಕೋಟಿ ತೆರಿಗೆ ಹಾಕೋ ಚಾನ್ಸ್ ಇದೆ ಎನ್ನಲಾಗಿದೆ. ತುಮಕೂರಿನಲ್ಲಿ ಯುವಕನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಮಹಂತೇಶ್ ಎಂಬುವನನ್ನ ಚಿನ್ನಿ ಅಲಿಯಾಸ್ ಸುಹಾಸ್ ಅಂಡ್ ಟೀಮ್ ಕೊಲೆ ಮಾಡಿದೆ. ಕೊಲೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮತ್ತಷ್ಟು ನ್ಯೂಸ್ ಬರ್ತಾ ಇದೆ.